ರಾಜ್ಯದಲ್ಲಿ ಕನ್ನಡ ಪರ ಹೋರಾಟದ ಕಹಳೆ ಜೋರಾಗಿ ನಡೀತಾ ಇದೆ. ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಭಾರೀ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ನಮ್ಮ ಮೆಟ್ರೋದಲ್ಲಿ ಹಿಂದಿ ನಾಮಫಲಕಗಳನ್ನು ಹಿಂಪಡೆಯಲಾಯಿತು. ಇದೀಗ ಬ್ಯಾಂಕ್ಗಳಲ್ಲೂ ಕನ್ನಡ ಕಡ್ಡಾಯವಾಗಬೇಕು, ಹಿಂದಿ ಬೇಡ ಅಂತ ಕರವೇ ಕಾರ್ಯಕರ್ತರು ಹೋರಾಟ ಶುರು ಮಾಡಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಇಂದು ನಗರದ ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಎದುರು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿರುವ 1800ಕ್ಕೂ ಹೆಚ್ಚು ಎಸ್ಬಿಐ ಶಾಖೆಗಳಲ್ಲಿ ಕನ್ನಡ ಕಡ್ಡಾಯ ಆಗಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು, ಬೇರೆ ರಾಜ್ಯಗಳಿಂದ ಬಂದಂತಹ ಅಧಿಕಾರಿಗಳನ್ನ ವಾಪಸ್ ಕಳುಹಿಸಬೇಕು ಅಂತ ಆಗ್ರಹಿಸಿದರು. ಬ್ಯಾಂಕುಗಳಲ್ಲೂ ಕೂಡ ಇಂಗ್ಲಿಷ್ ಹಿಂದಿಗೆ ಹೆಚ್ಚಿನ ಆದ್ಯತೆ ನಾರಾಯಣಗೌಡ ಆಗ್ರಹಿಸಿದರು. ಕನ್ನಡಕ್ಕೆ ನೀಡುವುದಕ್ಕೆ ಒಂದು ನಡುವು ನೀಡ್ತಾ ಇದೆ, ಇಲ್ಲವೇ ಉಗ್ರ ಹೋರಾಟವಾಗಿ ಎಲ್ಲಾ ಬ್ಯಾಂಕ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಪೊಲೀಸರು ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ರು. ಹೋರಾಟದ ಬಿಸಿ ಹೆಚ್ಚಾಗ್ತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಎಸ್ಬಿಐ ಮ್ಯಾನೇಜರ್ ವಾಸುದೇವ ಅಡಿಗ ತಮ್ಮ ಬ್ಯಾಂಕ್ ಶಾಖೆಗಳಲ್ಲಿ ಕನ್ನಡಿಗರಿಗೆ ಹೆಚ್ಚು ಉದ್ಯೋಗ ನೀಡುವಂತಹ ಭರವಸೆ ನೀಡಿದರು. ಕರ್ನಾಟಕದ ಎಲ್ಲ ಬ್ಯಾಂಕ್ಗಳು, ಭಾರತೀಯ ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳು ಇರ್ಬೋದು, ಎಲ್ಲ ಬ್ಯಾಂಕ್ಗಳಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿ ವ್ಯವಹರಿಸುವಂಥದ್ದು ಆಗಬೇಕು. ಮತ್ತು ಎಲ್ಲ ಕಾಗದ ಪತ್ರಗಳು ವ್ಯವಹಾರಕ್ಕೆ ಆಗುವಂಥ ಎಲ್ಲ ಕಾಗದ ಪತ್ರಗಳು ಸಂಪೂರ್ಣವಾಗಿ ಕನ್ನಡೀಕರಣ ಆಗಬೇಕು. ಇದು ನಮ್ಮ ಒತ್ತಾಯ. ಮತ್ತು ಅದಲ್ಲದೆ ಇವತ್ತು ಹೆಚ್ಚು ಹೊರಗಡೆಯಿಂದ ಬರುವವರು ಇಲ್ಲಿ ಉದ್ಯೋಗವನ್ನು ಪಡ್ಕೋತಾ ಇದ್ದಾರೆ. ಉದ್ಯೋಗವನ್ನು ಪಡ್ಕೊಳ್ತಿರೋರಿಗೆ ಕನ್ನಡ ಬಹುತೇಕರಿಗೆ ಬರೋದಿಲ್ಲ, ಕನ್ನಡ ಗೊತ್ತಿಲ್ಲ. ಆದರೂ ಸಹ ಇವತ್ತು ಬ್ಯಾಂಕಿಂಗ್ ಪರೀಕ್ಷೆಗಳೆಲ್ಲವೂ ಸಹ ಹಿಂದಿ ಇಂಗ್ಲೀಷ್ನಲ್ಲಿ ನಡೆಯೋದ್ರಿಂದ ಕನ್ನಡಕ್ಕೆ ಆದ್ಯತೆ ಸಿಗದೇ ಇದ್ದ ಕಾರಣ ಇವತ್ತು ಬೇರೆಯವರು ಹಿಂದಿ ಮಾತೃಭಾಷೆ ಇರುವಂಥ ಜನ ಹಿಂದಿಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಭಾರಿ ಒಳ್ಳೆಯ ಅವಕಾಶ ಆಗುತ್ತೆ. ಹಾಗಾಗಿ ಅವರು ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರೀತಾರೆ. ಆದರೆ ಕನ್ನಡಿಗರಿಗೆ ಹಿಂದಿಯಲ್ಲಿ ಪರೀಕ್ಷೆ ಬರೀರಿ ಅಂತ ಹೇಳಿದ್ರೆ ಅದು ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ಬ್ಯಾಂಕಿಂಗ್ ಪರೀಕ್ಷೆಗಳು ಸಹ ಕನ್ನಡದಲ್ಲೇ ಆಗುವಂಥದ್ದು ಆಗಬೇಕು. ಅದು ನಮ್ಮ ಒತ್ತಾಯವನ್ನು ನಾವು ಮಾಡ್ತಿರುವಂಥದ್ದು. ನನ್ನ ಒಂದು ಕಳಕಳಿ ಏನು ಅಂತ ಹೇಳಿದ್ರೆ, ನಮಗೆ ತುಂಬ ಜನ ಬೇಕು ಬ್ಯಾಂಕಲ್ಲಿ, ಆದರೆ ಬರ್ತಾ ಇಲ್ಲ ಜನ. ಸೊ ಆದಷ್ಟು ಕನ್ನಡಿಗರು ಪ್ರೋತ್ಸಾಹಿಸಿ ನೀವು ಅವರಿಗೆ ಬ್ಯಾಂಕಿಂಗ್ ಎಕ್ಸಾಮ್ ತೊಗೊಳ್ಲಿಕ್ಕೆ ಹೇಳಿದ್ರೆ ನಮ್ಮಲ್ಲಿ ತುಂಬ ವೇಕೆನ್ಸಿ ಇದೆ. ಸೊ ನಾವು ಕನ್ನಡದವ್ರನ್ನ ತೊಗೊಳ್ಲಿಕ್ಕಾಗುತ್ತೆ. ನೋಡಿ, ಹೋದ ಬಾರಿ ಯಾರ್ಯಾರು ಇಂಟರ್ವ್ಯೂಗೆ ಬಂದಿದ್ದಾರೆ ಎಲ್ಲ ಕನ್ನಡಿಗರನ್ನು ನಾವು ಪಾಸ್ ಮಾಡಿದ್ದೀವಿ, ಯಾರನ್ನೂ ಬಿಟ್ಟಿಲ್ಲ. ಸೊ ನೇಮಕಾತಿ ವಿಷಯದಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ನಾವು ಆಲ್ರೆಡಿ ಅದು ಶುರುವಾಗಿದೆ. ನಿಮಗೆ ಯಾವುದೇ ಒಂದು ಇದು ಬೇಡ, ನಿಮಗೆ ನೇಮಕಾತಿ ಆಗ್ತಾ ಇದೆ. ಟ್ರೈಲಿಂಗ್ವೆಲ್ ತ್ರಿಭಾಷಾ ಸೂತ್ರ ನಮ್ಮಲ್ಲಿ ಗೌರ್ಮೆಂಟಿಂದ ಇದಾಗಿರೋದು, ಆರ್ಡರ್ ಆಗಿರೋದು, ಅದನ್ನು ನಾವು ಪಾಲಿಸಲೇಬೇಕು. ಸೊ ನಾವು ಎಲ್ಲೇ ಯಾವುದೇ ಫಾರಮ್ ಯೂಸ್ ಮಾಡಿದ್ರೆ 3 ಭಾಷೆ ಇರಬೇಕು, ಕನ್ನಡ, ಹಿಂದಿ, ಇಂಗ್ಲೀಷು 3 ಇರಬೇಕು ಅಂತಿದೆ. ಅದನ್ನು ನಾವು ಅದನ್ನು ಪರಿಪಾಲಿಸ್ತಾ ಇದ್ದೀವಿ. ಕನ್ನಡ ಎಲ್ಲಿ ಇಲ್ಲದೆ ಇದ್ರೂ ನಾವು ಬಿಡೋಲ್ಲ, ಮೀಟಿಂಗಲ್ಲಿ ಹಿಡಿದು ಅದನ್ನು ಬೇರೆ ಭಾಷೆ, ಅದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಅದು.